ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗರಿ ಗರಿಯಾಗಿರುವ ಉದ್ದಿನ ವಡೆ ರೆಸಿಪಿಯನ್ನು ಮಾಡ್ತಿದ್ದೇನೆ. ಇದು ಮೇಲ್ಗಡೆ ಗರಿ ಗರಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಒಂದು ಅರ್ಧ kg ನಾನು ಇಲ್ಲಿ ಉದ್ದಿನ ಬೇಳೆನ ಓವರ್ ನೈಟ್ ಇಲ್ಲಿ ನಾನು ಉದ್ದಿನ ಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೇನೆ. ನೆನೆಸುವ ಮೊದಲು ನನ್ನ ಕೈಯಿಂದ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಕೂಡ ನಾನು ಇಲ್ಲಿ ಸೇರಿಸಿದ್ದೇನೆ. ನಾರ್ಮಲ್ ಆಗಿರುವ ಬೆಳ್ತಕ್ಕಿ ಅಕ್ಕಿಯನ್ನು ಸೇರಿಸಿದ್ದೇನೆ. ಇದು ಸೇರಿಸಿದ ನಂತರ ಒಂದು 2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ನೆಂದಿದೆ ಕೂಡ. ಇವಾಗ ನಾನೊಂದು ಮಿಕ್ಸರ್ ಜಾರನ್ನು ತಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪನೇ ಹಾಕೊಂಡ್ಬಿಟ್ಟು ನೀರನ್ನು ಸ್ವಲ್ಪ ಸೇರಿಸ್ಬಿಟ್ಟು ಗಟ್ಟಿಯಾಗಿ ಮತ್ತು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಚೆನ್ನಾಗಿ ರುಬ್ಕೊಳ್ಬೇಕು, ನೈಸಾಗಿರಬೇಕು. ರುಬ್ಬಿದ ನಂತರ ನೋಡಿ, ಇವಾಗ ನಾನು ರುಬ್ಕೊಂಡಿದ್ದೆ ನೋಡಿ, ನೈಸಾಗಿದೆ. ಇವಾಗ ನೋಡಿ, ನಾನು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ನೋಡ್ತಿದ್ದೇನೆ, ನೈಸಾಗಿದೆ. ಈ ರೀತಿಯಾಗಿ ನಾವು ರುಬ್ಕೊಳ್ಬೇಕು. ಇವಾಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ನಾನು ಇದನ್ನು ತೆಗಿತೇನೆ. ಆದಷ್ಟು ನೀವು ನೀರನ್ನು ಕಮ್ಮಿಯಾಗಿ ಹಾಕೊಂಡ್ಬಿಟ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ಸ್ವಲ್ಪ ಗಟ್ಟಿನೇ ಇರಬೇಕು. ಇದು ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಆವಾಗ ಒಡೆ ಬಿಡಲಿಕ್ಕೆ ಸರಿಯಾಗೋದಿಲ್ಲ, ಅಂದರೆ ಶೇಪ್ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ. ಇದೇ ರೀತಿ ನೋಡಿ, ನಾನು ಎಲ್ಲ ಉದ್ದಿನ ಬೇಳೆ ಕೂಡ ಇದೇ ರೀತಿಯಾಗಿ ರುಬ್ಕೊಂಡು ಈ ಪಾತ್ರೆಗೆ ಸೇರಿಸ್ಕೊಳ್ತೇನೆ. ನೋಡಿ, ಇವಾಗ ಚೆನ್ನಾಗಿ ಎಲ್ಲವನ್ನು ಕೂಡ ರುಬ್ಬಿ ಈ ಪಾತ್ರೆಗೆ ಸೇರಿಸ್ಕೊಂಡಿದ್ದೇನೆ. ಕೈಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಕೈಯಿಂದ ಚೆನ್ನಾಗಿ ಈ ರೀತಿಯಾಗಿ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಹಿಟ್ಟು ತುಂಬ ಹಗುರವಾಗಿ ಆಗುತ್ತೆ. ಹೋಟೆಲ್ಗಳಲ್ಲೆಲ್ಲ ಗ್ರೈಂಡರಲ್ಲಿ ರುಬ್ಬಿರ್ತಾರೆ, ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ವಡೆ. ನಾವು ಮನೆಯಲ್ಲಿ ಮಿಕ್ಸರ್ ಜಾರಲ್ಲಿ ರುಬ್ಕೊಂಡಿರ್ತೇವಲ್ಲ, ಸೊ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಒಂದು 2 ನಿಮಿಷ ಈ ರೀತಿಯಾಗಿ ನಾವು ಸ್ವಲ್ಪ ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಿಕೊಂಡ್ರೆ ಅವಾಗ ಹಿಟ್ಟು ತುಂಬ ಹಗುರವಾಗಿ ಆಗುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಫ್ರೆಶ್ ಆಗಿರುವ ತೆಂಗಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. 1-2-3 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹಸಿ ಶುಂಠಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ. ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಎಲ್ಲ ಕಡೆ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಾನು ಇದನ್ನು ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ತಗೊಂಡಿದ್ದೇನೆ. ನಿಮಗೆ ಹಿಟ್ಟು ಹೇಗಿರಬೇಕು ಅಂತ ಹೇಳಿ ನಾನು ತೋರಿಸ್ತಿದ್ದೇನೆ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ನೀರನ್ನು ತಗೊಂಡಿದ್ದೇನೆ. ಸ್ವಲ್ಪ ಹಿಟ್ಟನ್ನು ನೀವು ಹೀಗೆ ತೆಗೆದುಬಿಟ್ಟು ಆ ನೀರಿಗೆ ಹಾಕಿದರೆ ಒಳಗಡೆ ಮುಳುಗಬಾರ್ದು, ಮೇಲ್ಗಡೆ ತೇಲ್ಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು ಹಿಟ್ಟು. ಈ ರೀತಿಯಾಗಿದ್ದರೆ ನಾವು ಕಲಸಿರುವ ಹಿಟ್ಟು ಕರೆಕ್ಟಾಗಿದೆ ಅಂತೇಳಿ ಅರ್ಥ. ಅದನ್ನು ಪಕ್ಕಕ್ಕಿಟ್ಟು ನಾನಿಲ್ಲಿ ಒಂದು ಕಾಯಿ ಚಟ್ನಿಯನ್ನು ಮಾಡ್ತಿದ್ದೇನೆ. ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. 1-2 ಟೇಬಲ್ ಸ್ಪೂನಷ್ಟು ಇಲ್ಲಿ ಹುರಿಗಡ್ಲೆನ ಹಾಕ್ಕೊಂಡಿದ್ದೇನೆ. 1-2 ಹಸಿಮೆಣಸಿನ ಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ, ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ನಾನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೇನೆ. ನಿಮಗೆ ಬೇಕಿದ್ರೆ ಚಟ್ನಿಗೆ ಒಗ್ಗರಣೆ ಕೊಡ್ಬೋದು, ಇಲ್ಲದಿದ್ದರೆ ಹಾಗೆ ಕೂಡ ಇಡ್ಬೋದು. ನಾನಿಲ್ಲಿ ಒಗ್ಗರಣೆ ಕೊಡ್ತಿದ್ದೇನೆ ಸಿಂಪಲ್ಲಾಗಿ. ಇಲ್ಲಿ ನಾನು ಒಗ್ಗರಣೆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ನಾನು ಇಲ್ಲಿ ಸಿಂಪಲ್ಲಾಗಿ ಒಗ್ಗರಣೆಯನ್ನು ಕೊಡ್ತಿದ್ದೇನೆ. ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ತೆಂಗಿನಕಾಯಿ ಚಟ್ನಿ ರೆಡಿಯಾಗುತ್ತೆ. ಇವಾಗ ನಾವು ವಡೆನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೇನೆ. ನೀರಲ್ಲಿ ಕೈಯನ್ನು ಅದ್ಬಿಟ್ಟು ಸೈಡಿಂದ ಈ ರೀತಿ ಹಿಟ್ಟನ್ನು ತೆಗೆದ್ಬಿಟ್ಟು ಒಂದು ಹೋಲ್ ರೀತಿಯಾಗಿ ನಮ್ಮ ಹೆಬ್ಬೆರಳಿನ ಸಹಾಯದಿಂದ ಹೋಲನ್ನು ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ನಮಗೆ ಮೊದಲಿಗೆ ಯಾರಿಗೆಲ್ಲ ಪ್ರಾಕ್ಟೀಸ್ ಇರುವುದಿಲ್ಲ ನೋಡಿ, ಮಾಡಿ ಅಭ್ಯಾಸ ಇರುವುದಿಲ್ಲ ನೋಡಿ, ಅವರು ಮೊದಲೇ ಈ ರೀತಿಯಾಗಿ 1-2-3 ಸತಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡುವ ಮೊದಲೇ ನೀವು ನೀರಿಗೆ ಕೂಡ ಬಿಟ್ಟು ತೆಗಿಬೋದು. ನಾನಿಲ್ಲಿ ನಿಮಗೆ ಹಿಟ್ಟಿನ ಮೇಲೇ ಈ ರೀತಿಯಾಗಿ ಬಿಟ್ಟು ತೋರಿಸ್ತಿದ್ದೆ ನೋಡಿ. 2-3 ಸತಿ ಮಾಡುವಾಗ ನಿಮಗೆ ಅಭ್ಯಾಸ ಆಗಿ ಹೋಗುತ್ತೆ. ನೋಡಿ, ನಾನಿಲ್ಲಿ ಎಣ್ಣೆನ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ.
ಕೈಯನ್ನು ನೀರಲ್ಲಿ ಅದ್ಬಿಟ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಈ ರೀತಿಯಾಗಿ ನಿಧಾನಕ್ಕೆ ಬಿಟ್ಟರೆ ಆಯಿತು. ಪ್ರತಿ ಸಾರಿ ಕೂಡ ನೀವು ಮಾಡುವಾಗ ನೀರಲ್ಲಿ ಕೈಯನ್ನು ಅದ್ಬಿಟ್ಟೆ ಹಿಟ್ಟನ್ನು ತಗೊಳ್ಬೇಕು. ಆವಾಗ ಈಸಿಯಾಗಿ ಎಣ್ಣೆಲೆ ಬಿಡುವಾಗ ಕರೆಕ್ಟ್ ಆಗುತ್ತೆ. ಯಾಕೆ ನೀರಲ್ಲಿ ಎದ್ಲಿಲ್ಲ ಆದರೆ ಹಿಟ್ಟೆಲ್ಲ ಕೈಗೇನೆ ಅಂಟ್ಕೊಳ್ಳುತ್ತೆ, ಎಣ್ಣೆಗೆ ಬೀಳುವಾಗ ಕರೆಕ್ಟಾಗಿ ಶೇಪ್ ಬರೋದಿಲ್ಲ ಅಂತೇಳಿ. ಪ್ರತಿ ಸಾರಿ ಕೂಡ ನೀವು ಮಾಡುವಾಗ ಕೈಯನ್ನು ಮೊದಲಿಗೆ ನೀರಲ್ಲಿ ಅದ್ಬಿಟ್ಟೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಹೋಲ್ ಮಾಡಿಬಿಟ್ಟು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಿ. ನೋಡಿ ಇವಾಗ ನಾನು ಒಂದು 5ರಿಂದ 6 ಎಣ್ಣೆಯಲ್ಲಿ ಬಿಟ್ಟಿದ್ದೇನೆ. ಎಷ್ಟಾಗುತ್ತೆ ನೋಡಿ ಅಷ್ಟನ್ನು ಮಾತ್ರ ಎಣ್ಣೆಯಲ್ಲಿ ಬಿಡಿ. ಫುಲ್ ಒಂದೇ ಸಾರಿ ಎಲ್ಲವನ್ನು ಕೂಡ ಬಿಡಬೇಡಿ, ಆವಾಗ ಎಣ್ಣೆ ಕೂಡ ತಣ್ಣಗಾಗುತ್ತೆ. ನಾವಿಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆದ ನಂತರ ತಿರುಗಿಸಿ ಇನ್ನೊಂದು ಸೈಡ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು 2 ಸಾರಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಇದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ಇದನ್ನು ನಾವು ತೆಗಿಯೋಣ. ಇದನ್ನು ತೆಗೆದ ನಂತರ ನಮಗೆ ಸ್ವಲ್ಪ ತಣ್ಣಗಾಗಬೇಕು ಇದು ಕಂಪ್ಲೀಟಾಗಿ. ನೋಡಿ ಇವಾಗ ನಾನು ಇದನ್ನೆಲ್ಲ ತೆಗಿತಿದ್ದೇನೆ. ತೆಗೆದುಬಿಟ್ಟು ಒಂದು ಪ್ಲೇಟಿನ ಮೇಲೆ ಇಟ್ಕೊಳ್ಳೋಣ. ಇದು ಚೆನ್ನಾಗಿ ತೆಗೆದ ನಂತರ ಇದನ್ನು ಎಣ್ಣೆನೆಲ್ಲ ಬಸಿದ್ಬಿಟ್ಟು ಚೆನ್ನಾಗಿ ತೆಗೆದುಕೊಳ್ಳಿ. ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಇಲ್ಲಿ ನಾವು. ಇವಾಗ ಒಳಗಡೆ ಎಲ್ಲ ಚೆನ್ನಾಗಿ ಒಮ್ಮೆ ಬೆಂದಿದೆ. ಬೆಂದ ನಂತರ ಇವಾಗ ಎಣ್ಣೆನ ನಾನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಅಂದರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ, ಸ್ವಲ್ಪ ತುಂಬ ಏನು ಹೈ ಫ್ಲೇಮ್ ಇಟ್ಕೊಂಡಿಲ್ಲ, ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಇನ್ನೊಮ್ಮೆ ಇದನ್ನು ಹಾಕಿಬಿಟ್ಟು ಮೇಲ್ಗಡೆ ಕಲರ್ ಬರುವ ತನಕ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ತುಂಬಾ ಗರಿ ಗರಿಯಾಗಿರುತ್ತೆ. ನೀವು ಎಷ್ಟೊತ್ತು ಕೂಡ ಹೊರಗಡೆ ಇಟ್ಟರು ಕೂಡ ತುಂಬಾ ಗರಿಯಾಗಿರುತ್ತೆ. ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗೇನು ಎಣ್ಣೆ ಏನು ಹೀರ್ಕೊಳ್ಳೋದಿಲ್ಲ. ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇದನ್ನೆಲ್ಲ ಎಣ್ಣೆನೆಲ್ಲ ಬಸಿದ್ಬಿಟ್ಟು ಇವಾಗ ತೆಗೆದು ನಾನಿಲ್ಲಿ ಸರ್ವ್ ಮಾಡಿದೆ ನೋಡಿ ಚಟ್ನಿ ಜೊತೆ. ನಿಮ್ಗೊಂದು ಕಟ್ ಮಾಡಿ ಕೂಡ ತೋರಿಸ್ತಿದೆ ನೋಡಿ, ಎಷ್ಟೊಂದು ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿದೆ ನೋಡಿ. ಎಣ್ಣೆ ಕೂಡ ಸ್ವಲ್ಪನೂ ಹೀರ್ಕೊಂಡಿಲ್ಲ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.